ಮತ್ತೆ ಹಗಲಿರಲು ಚಿಂತೆ ಭ್ರಾಂತಿಯಲ್ಲಿ ಗತಿಸಿರುವುದ ದುರಂತವನ್ನು ನೆನೆಸುತ್ತಾ ಕೂತ್ರೆ ಮತ್ತೆ ಮರಳಿ ಬೆರಳಾಗಲು ರುದ್ರನ ಮಗಳು ಮಗ ಮಾಡಿದ ತಪ್ಪನ್ನು ಬಲಿಸಿ ಅವನಿಗೊಂದು ಮದುವೆ ಮಾಡಿ ಅವನನ್ನ ಈ ಮನೆಯಿಂದಲೇ ದೂರ ಇಟ್ಟರಾಯ್ತು. ಅವನ ಆಲೋಚನೆಯಲ್ಲಿ ಹೆಚ್ಚು ವಿಚಾರಿಸೋದು ಬೇಡ. 3 ದಿವಸದಿಂದ ಊಟ ಉಪಚಾರ ಯಾವುದಿಲ್ಲ. ಇವತ್ತು ಈ ಮಹಾದೇವಿ, ಮಗ ಮಾಡಿದ ಮಾನವೀನ ಕೃತಿಗೆ ಈ ಮನೆತನದ ಮಾನವೇ ಕುಸಿದು ಮಸಣವಾಗುವ ಪ್ರಸಂಗ ಬಂದಿತು ನಮ್ಮ ಪಾಲು. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನೇ ಬಲಿಕೊಟ್ಟು ಈ ಮನೆತನದ ಮಾನವನ್ನು ಉಳಿಸಿದ ಆ ಪುಣ್ಯವಂತನ ಋಣ ನಾವು ಯಾವ ಕಾಲಕ್ಕೂ ಮಹಾದೇವಿ, ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದ ಮಹಾದೇವಿ. ಅದಕ್ಕಾಗಿ ನ್ಯಾಯಾಂಗದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಮಗ ಮಾಡಿದ ತಪ್ಪಿಗೆ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ಮಹಾದೇವಿ, ನಾನು ಕೇಳುವ ಮಾತಿಗೆ ನೀನು ಮರು ಉತ್ತರ ಕೊಡು ಅಷ್ಟೇ. ಅದೇನು ಕೇಳ್ತೀರ ಕೇಳಿ. ಹೆಚ್ಚಿಗೆ ಮಾತನಾಡಬೇಡ ಮಹಾದೇವಿ. ನಾನು ನಿನಗೆ ಏನಾಗಬೇಕು? ನನ್ನ ಕರುಳಿಗೆ ತಾಳಿ ಕಟ್ಟಿದ ನನ್ನ ಪತಿ ಅಂದ್ರೆ ನನ್ನ ಪಾಲಿನ ದೇವರು ನೀವು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತ್ಯ ಆದಳು ಧರ್ಮ. ಅವರ ಆದ್ಯ ಕರ್ತವ್ಯ ಕೂಡ ಹೌದು. ಹೌದಲ್ಲವೇ? ಹೌದು. ಒಂದು ವೇಳೆ ಗಂಡನ ಆಜ್ಞೆಯನ್ನೇ ತಿರಸ್ಕರಿಸಿದರೆ ಅಂಥವರು ಸತ್ಯ ಇಲ್ಲ. ಪತಿಗೆ ದ್ರೋಹ ಮಾಡುವ ಸತ್ಯ ದ್ರೋಹಿ. ಸರಿ, ಹಾಗಾದರೆ ಮಹಾದೇವಿ, ನಾನು ನಿನಗೊಂದು ಮಾತು ಕೇಳುತ್ತೇನೆ. ನನ್ನ ಮಾತನ್ನು ನಡೆಸಿಕೊಡ್ತೀನಿ ಅಂತ ನನಗೆ ವಚನ ಕೊಡು. ಮಾತಿನ ಮರ್ಮವನ್ನು ತಿಳಿಯದೆ ವಚನ ಕೊಟ್ಟು ವಚನ ಹೀನರಾಗೋದಕ್ಕಿಂತ ಮೊದಲು ಮಾತಿನ ಮರ್ಮವನ್ನು ತಿಳಿದುಕೊಳ್ಳೋದು ಒಳ್ಳೆಯದಲ್ವೇ? ಅದಕ್ಕಾಗಿ ಮೊದಲು ನಿಮ್ಮ ಮಾತಿನ ಅಂತರಂಗವನ್ನು ಬಹಿರಂಗಪಡಿಸಿ. ಯಾಕೆ ಮಹಾದೇವಿ? ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮವೆಂದು ಈಗ ತಾನೇ ನಿನ್ನ ನಾಲಿಗೆಯಿಂದ ನೀನೇ ನುಡಿದಿರುವೆ. ಅಂದ ಮೇಲೆ ನನ್ನ ಮಾತಿನ ಅಂತರಂಗದ ಗುಟ್ಟನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ಈಗ ನನ್ನ ಮಾತನ್ನು ನಡೆಸಿಕೊಡ್ತೀಯೋ ಇಲ್ಲವೋ ಅಷ್ಟೇ ಹೇಳು. ನನ್ನ ಹೆತ್ತವರ ಮೇಲೆ ಆಣೆ ಮಾಡಿದೆ, ಖಂಡಿತ ನಿಮ್ಮ ಮಾತನ್ನು ನಡೆಸಿಕೊಡ್ತೀನಿ. ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದೇ ಈ ಹಾಲು ನನಗೆಂದು ತಂದರು. ಆದರೆ ಇಂದು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದ ಈ ಹಾಲು ನಿನ್ನ ಕೈಯಾರೆ ನಿತ್ಯ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಾಂತೇಶನಿಗೆ ಕುಡಿಸಬೇಕು. ಆದರೆ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಂದು ಬಿಡು ನಿನ್ನ ಮಗನನ್ನು. ಈ ಬಂಧದ ತೀವ್ರ ಹೇಳ್ತಾ ಇದ್ದೀರಾ ಸ್ವಾಮಿ? ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಬೇಕೆ? ಇದನ್ನ ನೀವೇ ಹೇಳ್ತಾ ಇದ್ದೀರಾ? ಇದು ಸಾಧ್ಯವಿಲ್ಲ ಸ್ವಾಮಿ. ಅಮೃತ ಉಡಿಸಿದ ಈ ಹಸ್ತದಿಂದ ಹಾಲಿನಲ್ಲಿ ವಿಷ ಹಾಕಿ ನನ್ನ ಮಗನ ದಾದಿ ಕೊಲ್ಬೇಕೆ? ನನಗೆ ಗೊತ್ತು ಮಹಾದೇವಿ, ನೀನು 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕೊಟ್ಟು ತುತ್ತಿಟ್ಟು ಸಾಕಿ ಸಲಹಿದ ನಿನ್ನ ಹೆತ್ತ ಕೊರಳಿನ ಕೊರಗೂ ನನಗೆ ಗೊತ್ತು. ಆದರೆ ಏನು ಮಾಡಲಿ ಮಹಾದೇವಿ, ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನೇ ಬಲಿ ತೆಗೆದುಕೊಳ್ಳಬೇಕೆಂಬ ಕರ್ಮ ಹೆತ್ತವರ ಹಣಬರಹದಲ್ಲಿ ಆ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಹಾದೇವಿ,
ಮಗನೆಂಬ ಮಮಕಾರವನ್ನು ನಿನ್ನ ಮನದಲ್ಲಿ ಸುಟ್ಟು ಹಾಕು. ಈ ಮನೆತನದ ಮಾನವನ್ನು ಉಳಿಸಲು ಮುಂದಾಗು. ಏಕೆಂದರೆ ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಈ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದದ್ದು. ಇದುವೇ ನಿಜವಾದ ಮಾನವಂತರ ಮನೆತನದ ಲಕ್ಷಣಗಳು. ಮಹಾದೇವಿ, ಈ ಮನೆಯ ಮಾನಕ್ಕಾಗಿ ನಿನ್ನ ಹೆತ್ತ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು. ಮಗನ ಪ್ರಾಣ ಹೋಗೋದಕ್ಕಾಗಿ ನಾನು ಭಯ ಪಡ್ತಾ ಇಲ್ಲ ಆದ್ರೆ ಹೆತ್ತ ತಾಯಿಯಾದವಳೆ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿಕೊಳ್ಳುವ ಯಾವ ತಾಯಂದ್ರ ಉಂಟೆ ಈ ಜಗತ್ತಲ್ಲಿ? ಯಾಕಿಲ್ಲ ಮಹಾದೇವಿ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಆಜ್ಞೆಗೆ ಅವನ ಸತಿಯಾದ ಚಂದ್ರಮತಿ ತನ್ನ ಹೆತ್ತ ಮಗನನ್ನೇ ಬಲಿ ತೆಗೆದುಕೊಳ್ಳಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯ ತನ್ನ ಗಂಡನ ಮಾತಿಗೆ ತನ್ನ ಹೆತ್ತ ಮಗನನ್ನೇ ಬಲಿ ತೆಗೆದುಕೊಳ್ಳಲಿಲ್ಲವೇ? ಅದರಂತೆ ನೀನು ಕೂಡ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನಿನ್ನ ಹೆತ್ತ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು. ಮಹಾದೇವಿ, ನಿಜವಾದ ಮಾನವಂತರಿಗೆ ಒಬ್ಬ ಕವಿ ಒಂದು ಮಾತನ್ನು ಹೇಳಿದ್ದಾನೆ. ಪ್ರಾಣ ಹೋದರೂ ಮಾನ ಬೇಕು ಎಂಬ ಯಾರಿಗೆ ಕವಿಗಳ ನಾಣ್ಣುಡಿಯನ್ನು ಮರೆಯದಿರು ಮಹಾದೇವಿಯು ನೀನು ನಿನ್ನ ಮನದಲ್ಲಿ. ಮಹಾದೇವಿ, ನನಗೆ ಹೆಚ್ಚಿಗೆ ಮಾತನಾಡುವ ಸಮಯವಿಲ್ಲ. ಈಗ ಒಂದೇ ಒಂದು, ಯಾವುದು? ನಿನಗೆ ಮಗ ಬೇಕೋ ಅಥವಾ ಮಾಂಗಲ್ಯ ಬೇಕೋ? ಮಹಾದೇವಿ, ಯಾವುದು ಬೇಕು ನಿನಗೆ? ಏನು ಅಂತ ಉತ್ತರ ಕೊಡ್ಲಿ ಸ್ವಾಮಿ? ನನಗೆ ಏನು ಅಂತ ಉತ್ತರ ಕೊಡ್ಲಿ? ಮಗ ಮತ್ತು ಮಾಂಗಲ್ಯ ನನ್ನ ಎರಡು ಕಣ್ಣುಗಳಿದ್ದಂತೆ. ಆ ಎರಡು ಕಣ್ಣಿನಲ್ಲಿ ಯಾವುದನ್ನ ಬೇಕು ಅದಲ್ಲಿ ಯಾವುದನ್ನ ತಿರಸ್ಕರಿಸಲಿ? ಸತಿ ಧರ್ಮದ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾವು ಕೇಳುವುದು ಒಂದನ್ನೇ, ಯಾವುದು? ಮಗ ಹೋದರೆ ಮಾಂಗಲ್ಯ ಬೇಕು. ಮಗ ಹೋದರೆ ಮಾಂಗಲ್ಯ ಬೇಕು. ನಿಜವಾದ ಮಾತನ್ನೇ ಮಾತನಾಡಿದಿ ನೀನು ಹೆಣ್ಣಿನ ಸ್ಥಾನದಲ್ಲಿ ನಿಂತು. ನೋಡು ಮಹಾದೇವಿ, ಈಗ ಮಗ ಮಾಂತೇಶ್ ಬರುವ ಸಮಯ. ಹೆತ್ತವಳ ಕೈಯಾರೆ ಹಾಲು ಕುಡಿಯಬೇಕೆಂಬ ಹಂಬಲ ಅವರ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನಿನ್ನ ಕೈಯಿಂದ ಕುಡಿಸುವ ಈ ಹಾಲಿನಲ್ಲಿ ಈ ವಿಷ ಹಾಕಿ ಕುಡಿಸಿಕೊಂಡು ಬಿಡು ನಿನ್ನ ಮಗನನ್ನು. ಒಂದು ವೇಳೆ ಹೊತ್ತು ಮುಳುಗುವುದರೊಳಗಾಗಿ ನೀನು ನಿನ್ನ ಹೆತ್ತ ಮಗನನ್ನು ಬಲಿ ತೆಗೆದುಕೊಳ್ಳದೆ ಹೋದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ನಿನ್ನ ಗಂಡ ಇಂದು ನಡು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗೆ